ಹಾಗೂ ಇದು ಅಲ್ಲಿ ಹೋಗಿತ್ತಾಯ್ತಾ, ಫಸ್ಟ್ ಟೈಮ್ ಹೋಗೋದು, ಅದನ್ನು ತೋರಿಸ್ತಿದ್ದಾನೆ. ಹಾಗೆ ನಾನೀಗ ಶಾಪಿಗೆ ಹೋಗ್ತಿದ್ದೇನೆ. ಇವತ್ತು ಹಸ್ಬೆಂಡೊಟ್ಟಿಗೆ ಹೋಗಲಿಲ್ಲ, ನನಗೆ ಅಲ್ಲಿ ಶಾಪಿಗೆ ಹೋಗ್ಲಿಕ್ಕೆ ಇರಲಿಲ್ಲ ಆಯಿತಾ. ಹಾಗೆ ನಾನು ನಡ್ಕೊಂಡು ಹೋಗ್ತಿದ್ದೇನೆ. ರಿಟರ್ನ್ ಬರೋದಾಯ್ತಾ ಮಧ್ಯಾಹ್ನ. ಮಗು ಎಂತ ಹೇಳ್ತಿದ್ದಾಳೆ, ಶಾಂಪ್ ಹಾಕುದು ಅಂತ ಹೇಳ್ತಿದ್ದಾಳೆ ಆಯಿತಾ. ಹಾಗೆ ಕಾಮಿಡಿ ಮಾಡ್ತಿದ್ಲು. ಒಳಗೆ ಬರುವಾಗ ತಂಗಿ ಸ್ಪೆಷಲ್ ಆಗ್ತಿತ್ತು ಓರಿಯೋ ಬಿಸ್ಕೆಟಲ್ಲಿ. ಅದಾದಮೇಲೆ ಗೋಬಿಗೆ ರೆಡಿ ಮಾಡ್ತಿದ್ಲು ನೋಡಿ. ಅದಾಗಿ ಓರಿಯೋದು ರೆಡಿ ಮಾಡಿದನ್ನು ಫ್ರೀಝರಲ್ಲಿ ಇಟ್ಟಿದ್ಲು. ಈಗ ರೆಡಿಯಾಗಿದೆ. ಮಗುವಿಗಂತೂ ಭಾರಿ ಖುಷಿ ಆಯಿತಾ. ಅವಳದೊಂದೊಂದು ಸ್ಪೆಷಲ್ ಆಗ್ತಿತ್ತು. ಓರಿಯೋ ಬಿಸ್ಕೆಟಲ್ಲಿ 2 ಟೈಪ್ ಇದು ಮಾಡಿದ್ದಾಳೆ. ಈಗಿದೊಂದು ಮತ್ತು ಇನ್ನೊಂದು ರೋಲ್. ಬೆಳಗ್ಗೆ ನಾನು ಎಂತ ಸಹ ವೀಡಿಯೋ ಮಾಡಿರಲಿಲ್ಲ ಆಯಿತಾ. ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೆ, ಆವಾಗ ಸದುವಿ ಅಂತ ತೋರಿಸೋದು ಅಂತ. ಹಾಗೆ ಈಗ ಗೋಬಿ ತಿಂತಿದ್ದೇವೆ ಫ್ರೈ ಮಾಡ್ತಾ. ಅದೆಲ್ಲ ಆಗಿ ನಾವು ಊಟಕ್ಕೆ ರೆಡಿ ಮಾಡಿದ್ದೆವು. ಊಟಕ್ಕೆ ಎಂತೆಲ್ಲ ಇವತ್ತು ಸ್ಪೆಷಲ್ ಇತ್ತು ನೋಡಿ. ಒಂದು ಐಟಮಲ್ಲಿ ಊಟ ಮಾಡಲಿಕ್ಕೆ ಆಗೋದಿಲ್ಲ, ಅದು ತುಂಬ ಪದಾರ್ಥ ಇದ್ದರೆ ಖುಷಿ ಆಗ್ತದೆ. ಹಾಗೆ ನೋಡಿ ಅವಳ ರೋಲ್ ರೆಡಿ ಆಗ್ತುಂಟು ಓರಿಯೋದು. ಅದಾಗಿ ನಾನು ಶಾಪಿಗೆ ಹೋದೆ ಆಯಿತಾ. ಶಾಪಿಗೆ ಹೋಗಿ ಸ್ವಲ್ಪ ತಗೋ ಜೋರು ಮಳೆ ಆಯಿತಾ. ಈಗ ಮಳೆ ಬರುವುದು, ಗಾಳಿ ಮಳೆ ಬರ್ತದೆ. ಅದಾಗಿ ಇದು ನೆಕ್ಸ್ಟ್ ಕ್ಲಿಪ್ ಇರೋದು ನೋಡಿ, ಇನ್ನು 6 ಗಂಟೆ ಆಗುವಾಗ ಆಯಿತಾ. ಆಗ ಆಚೆ ಕ್ಯಾಂಟೀನ್ ಇತ್ತು, ಅಲ್ಲಿದು ಕೊಡೆ ಹಾರಿ ಬಂದು ನಮ್ಮ ಶಾಪ್ ಹತ್ರ ಉಂಟು, ಅಪೋಸಿಟ್ ಇದ್ದದ್ದು. ಹಾಗೆ ಬಕೆಟೆಲ್ಲ ಆಚೆ ಈಚೆಲ್ಲ ಹೋಗಿತ್ತು. ಮತ್ತು ನಾನು ಮನೆಗೆ ಬಂದೆ ಸಂಜೆ ನೋಡಿ. ಸಾಕಿ ಇವತ್ತಿತ್ತು ಆಯಿತಾ. ತಿಂಡಿ ಬೇರೆ ಇತ್ತು, ನಾನು ಬ್ರೆಡ್ ಫ್ರೈ ಮಾಡಿದ್ದು. ತಂಗಿ ಚಪಾತಿ ಮತ್ತು ಬಾಜಿ ರೆಡಿ ಮಾಡ್ತಿದ್ದಾಳೆ. ಅದು ರೆಡಿಯಲ್ಲಿ ನಾನು ಚಿಲ್ಲಿ ರೆಡಿ ಮಾಡ್ತಿದ್ದೇನೆ, ಪನ್ನೀರ್ ಚಿಲ್ಲಿ ಮಾಡುವ ಅಂತ ಆಯಿತು. ಸುಮ್ಮನೊಂದು ಕಲಿಸಲು ಗುರುವು ಯಾರು ಯಾರಿಗೋ ಯಾವ ಹೂವು ಯಾರ ಮುಡಿಗೋ, ಯಾರ ಒಲವು ಯಾರ ಕಡೆಗೋ. ಇಂಥ ನಾವು ಮನೆಯಲ್ಲಿ ಊಟ ಮಾಡಿದ್ದೇವೆ ಆಯಿತಾ. ಎಲ್ಲರೊಟ್ಟಿಗೆ ಊಟ ಮಾಡುವಂಥ ಆಸೆ ಆಯಿತು. ಹಸ್ಬೆಂಡ್ ಬರುವಾಗ ಲೇಟ್ ಆಗ್ತದಲ್ಲ, ಅಲ್ಲಿ ಹೋದರೆ ಸಹ ನಾನು ಒಬ್ಬಳೇ ಇರಬೇಕಲ್ಲ, ರಾತ್ರಿ ತನಕ 10 ಗಂಟೆ ಆಗ್ತದೆ. ಹಾಗೆ ಇಲ್ಲೇ ಊಟ ಮಾಡಿದ್ದೇವೆ. ನೋಡುವಾಗ ಹಸ್ಬೆಂಡ್ ಆ ಟೈಮಿಗೆ ಬಂದರು. ಯಾರು ಅರಿಯಲಾರರು ಯಾರ ಪಾಲು ಯಾರಿಗೋ, ಯಾವ ಹೂವು ಯಾರ ಮುಡಿಗೋ. ಬಾ ಬಾ ಬಾ